ಇವಾಗ ನೋಡಿದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಇವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಬೊಮ್ಮನಹಳ್ಳಿಲಿದ್ದೀವಿ. ಇವಾಗೂ ಮನೆ ಹತ್ರದಿಂದ ಬಿಟ್ವಿ. ಈ ಗಾಡಿ ನಾನು ಯಾವಾಗ ಇಸ್ಕೊರೋದು. ಚೆನ್ನಾಗಿದೆ ಗಾಡಿ, ಅದು ಕ್ರೇಜಿಯಾಗಿ. ಅಲ್ಲಿ ಇನ್ನೊಂದು ಯಾವುದೋ ಒಂದು ನೋಡಿದೆ, ಹೆಲ್ಮೆಟ್ ಹಾಕ್ಕೊಳ್ದೆ ಗಾಡಿ ಓಡಿಸ್ತಾವ್ರೆ. ಅದು ಮೂರು ಜನ, 2 ಹುಡುಗಿ 1 ಹುಡುಗ. ನಿಮಗೆ ತೋರಿಸ್ತೀನಿ ರೀ, ಕ್ರೇಜಿ ನಿಜವಾಗ್ಲು. ಏನ್ರಿ ಹೆಲ್ಮೆಟ್ ಹಾಕೊಂಡು ಹೋಗ್ರಿ, ಸೇಫ್ಟಿ ಅಲ್ಲ ಮಚ್ಚ, ಸೇಫ್ಟಿ ತಾನೇ ಮಚ್ಚ ಮುಖ್ಯ. ಸೇಫ್ಟಿ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದೀರಾ. ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಸರಿ ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ಈ ಟ್ರಾಫಿಕ್ ಎಷ್ಟೊತ್ತಿಗೆ ಬಿಡುತ್ತೆ ಅಂತ ಗೊತ್ತಿಲ್ಲ. ಬ್ರೋ ಇವ್ನು ನೋಡಿ ಬ್ರೋ, ಇವರು ಹುಡುಗಿ ಜೊತೆ ಮಾತಾಡೋದಂತೆ. ಇವಾಗ ನೋಡಿದ್ರೆ ಕೇಳಿದ್ರೆ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ಕೊ ಅಂತೆ. ನೋಡಿ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿರೋದು. ಏನು ಇಲ್ಲ, ಕತೆಗಳು ಹೊಡಿತಾ ಇರೋದು. ಇವಾಗೂ ಹೇಳಿದೆ ಅಲ್ಲಿ ಹುಡುಗಿರ್ ನೋಡು, ಯಾರು ಇದಾರೆ ಇರ್ತಾರಪ್ಪ. ನಮ್ಗೆಲ್ಲ ಯಾರೋ ಬೀಳ್ತಾರೆ. ನೀನು ನೋಡು, ಹಿಂಗ್ ನೋಡ್ ಮಚ್ಚ, ಇಷ್ಟೊಂದು ಸುಳ್ಳ ಹೇಳ್ಬಾರ್ದು. ಹಿಂಗೆ ಡೌ ಮಾಡಿನೇ ಹಿಂಗೆ ಯಾವ ಬಂದ್ಬಿಡು. ಅಲ್ಲಿ ಇವಾಗ ಯಾವ್ದೋ 1-2 ಹುಡುಗಿರು ಹೋದ್ರು. ಆ ಹುಡುಗಿರು ಇಲ್ಲಿಂದ ಲೈನ್ ಹೊಡಿತವನೆ ಅಣ್ಣ, ಇಲ್ಲಿಂದ ಹೊಡಿತವನ್ ಲೈನು. ಅವನ್ ಮುಖ ನೋಡಿ, ಹಂಗೆ ಕೃಷ್ಣನ್ ಮುಖ ಕಾಣಿಸ್ತಾ ಇರೋದ್ ನೋಡಿ. ಒಂದಲ್ಲ ಒಂದಿನ ನಾನು ಆತರ ಹೋಗ್ತೀನಿ, ನಂದೇ ಒಂದು ಗಾಡಿ ಎತ್ಕೊಂಡು ವಿತೌಟ್ ಗೇರ್ ಗಾಡಿಯಲ್ಲಿ ಆತರ ಹೋಗ್ತೀನಿ ಮಚ್ಚ. ಅದನ್ನ ಫಾಲೋ ಮಾಡು ಮಚ್ಚ, ಮಸ್ತಾಗಿ ಹೋಗ್ತಾವ್ರೆ ಅವರು ನೋಡಿ. ಕ್ರೇಜಿಯಾಗಿ ಓಡ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟ ಇವನು ಕೂಡ. ಆ ಗಾಡಿ ನೋಡಿದ ತಕ್ಷಣ ಏನೋ ಒಂಥರ ಜೋಶು. ಮೀನ್ಸ್ ಟ್ರಾವೆಲ್ ಅಂದ್ರೆ ಟ್ರಾವೆಲ್ ಮೇಲೆ ಇರೋ ಜೋಶಲ್ಲಿ ಅದು ಏನು ಹೇಳೋದು. ನೋಡಿಲಿ ಓ ಅಣ್ಣ, ನೀನ್ ಸೆಲ್ಯೂಟ್ ಅಣ್ಣ, ನಿನ್ಗೆ ಸೆಲ್ಯೂಟ್. ಮುಂದೆ ಹೋಗ್ತಾರೋ ಗಾಡಿ ನೋಡೋದು, ಕ್ರೇಜಿಯಾಗಿ ಹೋಗ್ತಾವ್ರೆ. ಸ್ಲೋ ನೋಡಿ, ಅಲ್ಲಿ ಹೋಗ್ತಾವ್ರೆ. ಗ್ರೀನ್ ಶರ್ಟ್ ಹಾಕೊಂಡವ್ರೆ, ರೈನ್ ಪುಲೋವರ್ ಹಾಕೊಂಡವ್ರೆ. ನಮ್ ಕಡೆನೆ ಇಂಡಿಕೇಟರ್ ಹಾಕವ್ರೆ. ಆದ್ರೆ ಇಷ್ಟೊತ್ತು ಆಯ್ತು, ಅಲ್ಲೊಂದ್ 15 ನಿಮಿಷ ನಿಂತಿದ್ವಲ್ಲ ಮಚ್ಚ, ಅಲ್ಲೊಂದ್ 15 ನಿಮಿಷದಿಂದ ನಿಂತಿದ್ವಿ. ಅವರಲ್ಲ ಮಚ್ಚ, ನಾವು ಮಚ್ಚ. ನಾವು ಇವಾಗ ಬೊಮ್ಮನಹಳ್ಳಿಯಲ್ಲಿ ಟ್ರಾಫಿಕ್ ಅಲ್ಲಿ ತಗೊಳ್ಕೊಂಡಿದ್ವಲ್ಲ, ಅವ್ರ ಆ ಫ್ಲೈಓವರ್ ಮೇಲೆ ಹತ್ಬಿಟ್ರು. ಅವ್ರನ್ನ ತೋರ್ಸಕ್ ಆಗಲ್ಲ. ಇರ್ಲಿ, ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಓಡಾಡಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲಾದ್ರೂ ನಿಮ್ಗೆ ಹೆಲ್ಮೆಟ್ ಮುಖ್ಯನೇ, ಎಲ್ಲಾದ್ರಲ್ಲೂ ಮುಖ್ಯ. ಯಾವ್ದ್ರಲ್ಲೂ ಒಂದು ಮಿಸ್ ಮಾಡಿದ್ರು ಹೊಗೆ ಕಾಮ್ಸೆ ಗಯ ಆಗೋಗುತ್ತೆ. ದಯವಿಟ್ಟು ಈ ತರ ಆಫ್ ಹೆಲ್ಮೆಟ್ ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಲೈಫಿಗೆ ಬಿದ್ರೂ ನಿಮ್ಗೆ ಲೈಫ್ ಸಿಗಲ್ಲ. ಹೇಳ್ತಾ ಇದ್ದೀನಿ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಕರೆಕ್ಟ್ ಆಗಿ ನಾವು ಬನಶಂಕರಿ ದೇವಸ್ಥಾನ ಹತ್ರ ಬಂದ್ಬಿಟ್ಟಿದೀವಿ. ಮೆಟ್ರೋ ಸ್ಟೇಷನ್ ಆ ಕಡೆ ಇದೆ, ದೇವಸ್ಥಾನ ಹಿಂದೆ. ನಾವು ಇದೇ ರೂಟಲ್ಲಿ ಹಿಂಗ್ ಹೋಗ್ಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುವಾಗ ಈ ರೂಟಲ್ಲಿ ಹೋಗ್ತಾ ಇದ್ದೆ. ತುಂಬಾ ದಿನ ಆದ್ಮೇಲೆ ಈ ರೂಟಲ್ಲಿ ಬರ್ತಾ ಇದೀನಿ ಮಚ್ಚ. ಎಷ್ಟೋ ವರ್ಷಗಳಾಗೋಗಿತ್ತು ಈ ರೂಟಲ್ಲೆಲ್ಲ ಬಂದು. ನಮ್ಮಮ್ಮ ಅವಾಗ ಕರ್ಕೊಂಡ್ ಬರೋರು ನನ್ನ ದೇವಸ್ಥಾನಕ್ಕೆ. ಬಾ ಮಗನೇ, ನೀನ್ ಒಳ್ಳೇದ್ ಮಾಡ್ತಾನೆ ದೇವ್ರು ಅಂತ ಕರ್ಕೊಂಡ್ ಬರೋರು. ಅದು ಒಳ್ಳೇದ್ ಮಾಡೋದ್ನೋ ಕೆಟ್ಟದ್ ಮಾಡೋದ್ನೋ ಗೊತ್ತಿಲ್ಲ ನನಗ್ ದೇವ್ರು. ಇವಾಗ ಚೆನ್ನಾಗೈತೆ ಮಚ್ಚ. ಮೀನ್ಸ್ ನಾನು ದೇವ್ರನ್ನ ಜಾಸ್ತಿ ನಂಬ್ತೀನಿ, ಇಲ್ಲ ಅನ್ನಲ್ಲ. ಆದ್ರೆ ಮಾತ್ರ ಫೀಲ್ ಅಲ್ಲ ಮತ್ತ. ಅದು ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗೋದು, ಆ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕೊಟ್ಟಿಡೋದು, ಅದೆಲ್ಲ ಒಂಥರ ಕ್ರೇಜಿ ಫೀಲು. ಚೆನ್ನಾಗಿರುತ್ತೆ ಒಂಥರ. ಅಚ್ಚ, ನಾನು ನಮ್ಮ ಅಮ್ಮ ಜೊತೆ ಒಂದು 2 ವಾರನೋ 3 ವಾರನೋ ಬಂದಿದ್ದೀನಿ ಅಷ್ಟೇ ಆ ದೇವಸ್ಥಾನಕ್ಕೆ. ಅದು ದೀಪ ಹಚ್ಚಕ್ಕೋಸ್ಕರ. ಮಚ್ಚ, ದೊಡ್ಡವರಾದ್ಮೇಲೆ ನಮ್ಮ ಕೇರೆ ಮಾಡಲ್ಲ ಮಚ್ಚ. ಏನ್ ಮಾಡೋದು? ಹೆಂಗಾದ್ರೂ ಆಳ್ಬಡ್ಸ್ಕೊಂಡು ಹೋಗು, ಆದ್ರೆ ದುಡ್ಡು ಮಾಡು, ಹೆಸರು ಮಾಡು, ಉದ್ಧಾರ ಆಗು. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿರುತ್ತೆ, ಪ್ರೆಷರ್ ಇರಲ್ಲ. ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಮಾವಾದು ಹಂಗೆ ಇಷ್ಟು ದೂರ ನಡ್ಕೊಂಡು ಬಂದ್ವಲ್ಲ, ಹಂಗೆ ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು. ಮಚ್ಚನ್ಗೆ ಏನೇನೋ ಬೇಕಂತೆ, ಟೀ ಬಿಟ್ಟು ಅದು ಬಚ್ಚಿಕೋತಾನೆ ಕಳ್ಳ. ಟೀ ಬಂದೈತೆ. ಮಚ್ಚನು ಬಿಸ್ಕೆಟ್ ಹೇಳಿಲ್ವಾ,
ಟೀ ಜೊತೆ ಅವ್ನಿಗೆ ಏನಾದರೂ ಎಕ್ಸ್ಟ್ರಾ ಬೇಕೇ ಬೇಕು, ಹಿಂಗೆ ಎತ್ಕೊಂಡು ತಿಂತಾ ಇರ್ತಾನೆ. ನಾವು ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ. ಈ ಮಳೆಯಲ್ಲಿ ಟೀ ಕುಡಿಯೋದೇ ಒಂದು ಮತ ಅಲ್ಲ ಮತ, ಕ್ರೇಜಿ ಫೀಲಿಂಗು. ಹಂಗೆ ಈ ಮಳೆಯಲ್ಲಿ ನೋಡಿ ವೆದರ್ ಹೆಂಗಿದೆ, ಮೈನ್ ರೋಡು ಫುಲ್ಲು ತಣ್ಣಗಿದೆ. ಹಂಗೆ ಟೀ ಕುಡ್ಕೊಂಡು ಫನ್ ಮಾಡೋಣ. ಓಕೆ, ನಾವು ಟೀ ಕುಡಿದ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀವಿ ಹೋಗುವಾಗ. ನೋಡಿ ನಮ್ಮ ಮಾವನ ಕಾರ್ ಹೆಂಗೆ ಕಾಣಿಸ್ತೈತೆ, ನೆಕ್ಸ್ಟ್ ಲೆವೆಲ್ ಇದೆ ನಮ್ಮ ಮಾವ ಕಾರು. ಇವಾಗ ನೋಡಿದ್ರೆ ಅಲ್ಲಿಂದ ಬಿಟ್ಟಿದ್ದೀವಿ, ನಡ್ಕೊಂಡು ರಿಂಗ್ ರೋಡು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಯಾವ್ದು ಮತ್ತೆ ಇದು? ಪುನೀತ್ ರಾಜ್ಕುಮಾರ್ ರಸ್ತೆ ಹತ್ರ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಸಾರ್ ರಸ್ತೆಯಲ್ಲಿ ಇದ್ದೀವಿ. ಸಾರ್ ಅಂತ ಮೆನ್ಷನ್ ಮಾಡಬೇಕು, ಯಾಕಂದ್ರೆ ಅಷ್ಟೊಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು. ಅಲ್ಲ ಮಚ್ಚ, ದಯವಿಟ್ಟು ಸೀಟ್ ಬೆಲ್ಟ್ ಹಾಕೋದು ಮಾತ್ರ ಮರಿಬೇಡಿ ಕಾರ್ ಓಡಿಸೋಲ್ಲ. ಅಲ್ಲ ಮಚ್ಚ, ನಮ್ಮ ಮಚ್ಚನೇ ಹೇಳಿದ್ದು ಇವಾಗ, ಅದನ್ನ ಮೆನ್ಷನ್ ಮಾಡಿ ಹೇಳಿ ಮಚ್ಚ, ತುಂಬ ಜನ ಸೀಟ್ ಬೆಲ್ಟ್ ಹಾಕದೆ ಓಡಿಸ್ತಾರೆ ಗಾಡಿನ ಅಂತ ಹೇಳ್ದ, ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡಬೇಕು. ಓಕೆನಾ ಮಚ್ಚ? ಡನ್. ನಾವು ನೋಡಿದ್ರೆ ಇಲ್ಲಿ ಫುಲ್ಲು ಟ್ರಾಫಿಕ್ ಇದೆ ಸ್ವಲ್ಪ, ಬಟ್ ಏನಂದ್ರೆ ನೋಡಿ 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 ಹೆಂಗ್ ಬರ್ತಾರೆ ನೋಡಿ ಜನಗಳು, ಹೆಂಗ್ ಬೇಕೋ ಹೆಂಗೆಲ್ಲ ಬರ್ತಾರೆ. ನೋಡಿದ್ರೆ ಫೈನಲಿ ನಾವು ಬಂದ್ಬಿಟ್ಟು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಏನ್ ಮಚ್ಚ ಹೇಳ್ತೀಯಾ? ಏನ್ ಹೇಳೋಣ, ಈ ಬೆಂಗಳೂರು ಟ್ರಾಫಿಕ್ಗೆ ಫುಲ್ಲು ಟೆನ್ಷನ್ ಆಗಿ, ಬೆಂಗಳೂರು ಟ್ರಾಫಿಕ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿ ಇವಾಗ ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದೀವಿ. ಮೇಲೇನೆ ಮನೆ, ನಾವಾಗ ಇಲ್ಲಿಗೆ ಬಂದ್ಬಿಡಿ, ನಾವು ಹಿಂಗೆ ಹೋಗ್ಬಿಡೋಣ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೀನಿ. ನೋಡೋಣ ಏನ್ ಹೇಳ್ತಾರೆ ಅಂದ್ಬಿಟ್ಟು ವೇಟಿಂಗ್. ಸರಿ, ರೀಚ್ ಆಗಿದ್ದೀವಿ. ನೋಡಿ ನಮ್ಮ ಅಜ್ಜಿ, ನೋಡಿ ನೋಡಿ ನೋಡಿ. ಸರಿ ಬನ್ನಿ ಮೇಲೆ ಹೋಗೋಣ. ನೋಡಿದ್ರೆ ಇಲ್ಲಿಂದ ಓಡಕ್ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಅತ್ತೆ ಮಗನ್ನ ಡಿಕ್ಕಿ ಒಳಗೆ ಹಾಕ್ತಾ ಇದೀವಿ. ಡಿಕ್ಕಿ ಒಳಗೆ ಹಾಕಿ ಕರ್ಕೊಂಡು ಹೋಗೋಣ ಅಂತ ಇದೀವಿ. ಇಳಿಸೋ ಬರ 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 ಬರ. ಫುಲ್ ಫನ್ ಮಾಡ್ತಾ ಇದೀವಿ ಡಿಕ್ಕಿ ಒಳಗೆ ಹಾಕೊಂಡು. ಇವಾಗ ನೋಡಿದ್ರೆ ಇಲ್ಲಿಂದ ಹೊಡೋದು, ರಿವರ್ಸ್ ಮಾಡ್ಕೊಂಡ್ ಮಚ್ಚ ಹೋಗೋಣ. ಇವಾಗ ನೋಡಿದ್ರೆ ಇಲ್ಲಿಂದ ಹೊರಡೋಣ. ಹೊರಟ್ಬಿಟ್ಟು ಮನೆ ಹತ್ರ ಸಿಗ್ತೀನಿ ನಿಮಗೆ. ನೈಟ್ ಅಲ್ವಾ, ಕ್ಲೀನಾಗಿ ವಿಡಿಯೋ ಬರಲ್ಲ. ಹೋಗ್ತಾ ಕಾರಲ್ಲಿ ಹೋಗ್ತಾ ಇರುವಾಗ ಹಾಡು ಹಾಕೊಂಡು ಏನಾದ್ರು ವೈಪ್ ಮಾಡೋಣ ಬನ್ನಿ. ನೋಡಿ ಎಲ್ಲರೂ ರೆಡಿ ಆಗ್ಬಿಟ್ಟವ್ರೆ, ಬರಕ್ ಸ್ಟಾರ್ಟ್ ಮಾಡ್ಬಿಟ್ರು. ಇಲ್ಲಿಂದ ಹೊರಟಿದ್ದೀವಿ, ಲೆಟ್ಸ್ ಗೋ. ಜಾತ್ರೆ ನಿಮ್ಗೂ ಫನ್ ಬೇಕಾ? ಏನು ಇನ್ನೊಂದು ಟೈಮ್ ಹೇಳು. ಎಂಡೋವರ್. ಯಾವುದು ಎಂಡೋವರ್? ಲೇ, ಅಲ್ಲಿ ಹೋಗ್ತಾ ಇರೋದು ಫಾರ್ಚುನರು. ಇದು ಬೇಡ ಡ್ಯೂಡ್. ಮತ್ತೆ ಇದೇನೋ ಅನ್ಸೋದಿಲ್ಲ, ಎಂಡೋವರ್ ಮಸ್ತ್ ಆಗಿದೆ. ನೋಡಿದ್ರೆ ಕರೆಕ್ಟ್ ಆಗಿ ನಾವು ಉಪೇಂದ್ರ ಮನೆಯವ್ರ ಹತ್ರ ಇದೀವಿ. ಇದೇ ರೂಟಲ್ಲಿ ಹೋದ್ರೆ ಉಪೇಂದ್ರ ಮನೆ ಸಿಕ್ಬಿಡುತ್ತೆ. ಈ ತೂತೊಳಗೆ ಹೋಗ್ಬೇಕು. ದಯವಿಟ್ಟು ಯಾರು ಈ ತರ ಹತ್ತಿ ಇಳಿಬೇಡಿ ಮೈನ್ ರೋಡ್ ಅಲ್ಲಿ, ಇಷ್ಟೊಂದು ಟ್ರಾಫಿಕ್ ಆಗ್ತೈತೆ ನೋಡಿ ಇಲ್ಲಿ. ಯಾವಾಗ್ಲೇ ತೋರಿಸ್ಬೇಕು ಅನ್ಕೊಂಡಿದ್ದು, ಹೋಗುವಾಗ ಬರುವಾಗ್ಲೂ ಅವರೇ ಸಿಕ್ಕವ್ರೆ. ಟ್ರಿಬಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್. ನಾನಾ ಫುಲ್ ಬಿಸಿಯಾ ಸೌಮ್ಯ, ನೆಕ್ಸ್ಟ್ ಲೆವೆಲ್. ಡೆಲ್ಲಿ ವರ್ಸಸ್ ಮತ್ತೆ ಬೆಂಗಳೂರು ಇವತ್ತೇ ಮ್ಯಾಚು. 67ಕ್ಕೆ 2 ವಿಕೆಟ್ ಹೋಗ್ಬಿಟ್ಟೈತೆ 6 ಓವರಲ್ಲಿ. ನೋಡಿದ್ರೆ ಎಲ್ಲ ಇಸ್ಕೊಂಡಿದ್ದೀವಿ, ಎಲ್ಲ ಇಸ್ಕೊಂಡು ಇಲ್ಲಿಂದ ಹೊರಡ್ಬೇಕು. ಚೇಂಜ್ನಾ ನೋಡಿದ್ರೆ ಫೈನಲಿ ನಾವು ಮನೆಗೆ ಬಂದು ರೀಚ್ ಆಗಿದ್ದೀವಿ. ಎಲ್ಲ ಮನೆಗೆ ಹೋಗೋರೆ, ನಾನು ಇಲ್ಲೇ ಆಚೆ ನಿಂತ್ಕೊಂಡಿದ್ದೀನಿ. ಒಬ್ರು ಮೀಟ್ ಆಗಬೇಕು ಅಂದರು, ಇವಾಗ ಫೋನ್ ಮಾಡಿದ್ದೆ, ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು. ಅದಾದ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿದ್ರೆ ಟೈಮ್ ಬಂದ್ಬಿಟ್ಟು ಇವಾಗ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನೈಸ್ ಪಿಟಾನಿ.
ಹಲೋ ಸ್ಕ್ವಾಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನೆನ್ನೆ ಬಂದಿದ್ದು ಲೇಟ್ ಆಯಿತು. 12 ಗಂಟೆ ಸುಮಾರು 1 ಗಂಟೆ ಏನೋ ಆಗಿತ್ತು, ಮಲಗುವಾಗ 2 ಗಂಟೆ. ಅದಕ್ಕೋಸ್ಕರ ವಿಡಿಯೋ ನಾನು ಇದು ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ಕ್ವಾಡ್, ಬಾಯ್.